ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯ ಸಮೀಪದ ಜಮೀನಿನಲ್ಲಿ ಒಂದು ಪ್ರಾರಂಭದ ಗಿಡ ಬೆಳೆಯುತ್ತಿತ್ತು. ಗಿಡಕ್ಕೆ ಹಲವಾರು ಕೊಂಬೆಗಳು ಇದ್ದವು. ಕೆಲವು ಕೊಂಬೆಗಳು ಗಡಸು, ಕೆಲವು ಬಲಹೀನ. ಒಂದು ದಿನ ಗಿಡವು ತನ್ನ ಕೊಂಬೆಗಳಿಗೆ ಹೇಳಿತು, ನೀವು ಎಲ್ಲ ಒಟ್ಟಿಗೆ ಇರಬೇಕು, ಏಕೆಂದರೆ ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ. ಆದರೆ ಕೆಲ ಕೊಂಬೆಗಳು ಗದ್ದಲವನ್ನು ಮಾಡಿಕೊಂಡು, ನಾವು ಪ್ರತ್ಯೇಕವಾಗಿದ್ದರೂ ನಮ್ಮ ಮೇಲೆ ಏನೂ ಆಗುವುದಿಲ್ಲ ಎಂದು ಹೇಳಿದವು. ಗಿಡವು ಮತ್ತೆ ಹೇಳಿತು, ಒಟ್ಟಿಗೆ ಇರಲು ಕಲಿಯಿರಿ. ಇದರ ಮಧ್ಯೆ ಗಾಳಿಯು ತೀವ್ರವಾಗಿ ಬೀಸಲು ಪ್ರಾರಂಭಿಸಿತು. ಒಗ್ಗಟ್ಟಾಗಿದ್ದ ಕೊಂಬೆಗಳು ಗಾಳಿ ಎದುರಿಸಿ ಬಲವಾಗಿ ನಿಂತವು. ಆದರೆ ಪ್ರತ್ಯೇಕವಾಗಿ ಇದ್ದ ಕೊಂಬೆಗಳು ಅಲುಗಾಡಲು ಆರಂಭಿಸಿದವು. ಕೊನೆಗೆ ಬಲಹೀನವಾದ ಬೆಂಬಲದಿಂದ ಕೆಲ ಕೊಂಬೆಗಳು ಬಿದ್ದು ಹೋದವು. ಅದನ್ನು ನೋಡಿ ಬೇರೆಯ ಕೊಂಬೆಗಳು ತಮ್ಮ ತಪ್ಪನ್ನು ಅರ್ಥಮಾಡಿಕೊಂಡು ಮರುಸಾರಿಗೆ ಎಲ್ಲವೂ ಒಟ್ಟಿಗೆ ಬಲವಾದವು. ಅವುಗಳ ಒಗ್ಗಟ್ಟಿನಿಂದ ಗಾಳಿಯು ಹೇಗೆ ಬಿರುಸಾಗಿ ಬೀಸಿದರೂ ಚಲಿಸಲಿಲ್ಲ. ಇದರಿಂದ ಪಾಠ ಕಲಿತ ಕೊಂಬೆಗಳು ಇನ್ನು ಮುಂದೆ ಯಾವುದೇ ಸಂಕಷ್ಟ ಬಂದರೂ ಒಗ್ಗಟ್ಟಿನಿಂದ ಎದುರಿಸೋಣ ಎಂದು ನಿಶ್ಚಯಿಸಿ ಖುಷಿಯಿಂದ ಇದ್ದವು. ನೀತಿ: ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಒಟ್ಟಾಗಿ ಕೆಲಸ ಮಾಡಿದರೆ ಸಂಕಷ್ಟವನ್ನು ಎದುರಿಸಬಹುದು.